ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹಾಲಿನ ದರ ಏರಿಕೆಗೆ ಚಿಂತನೆ ನಡೆಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ನಿಜಕ್ಕೂ ರೈತರ ಮೇಲೆ ಕಾಳಜಿ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಯಾಕೆ ಅಂತೀರಾ? ನಾವು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಕೋಲಾರ ಹೈನೋದ್ಯಮದಲ್ಲಿ ರಾಜ್ಯದಲ್ಲೇ 2ನೇ ಸ್ಥಾನ ಪಡೆದುಕೊಂಡಿದೆ. ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಹಾಲು ಉತ್ಪಾದಕರಿದ್ದಾರೆ. ಹೈನೋದ್ಯಮವನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ. ಆದ್ರೆ ಈ ರೈತರ ಗೋಳು ಹೇಳತೀರದಾಗಿದೆ. ಕೋಲಾರ ಹಾಲು ಉತ್ಪಾದಕರಿಗೆ ಅನ್ಯಾಯ. ಸರ್ಕಾರದ ವಿರುದ್ಧ ಹಾಲು ಉತ್ಪಾದಕರ ಆಕ್ರೋಶ. ಕೋಲಾರ ಜಿಲ್ಲೆ ಕಳೆದೆರಡು ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿದೆ. ಇಂತಹ ಸಮಯದಲ್ಲಿ ಸರ್ಕಾರ ರೈತರು ಹಾಗೂ ಹಾಲು ಉತ್ಪಾದಕರ ನೆರವಿಗೆ ನಿಲ್ಲಬೇಕಿತ್ತು. ಆದರೆ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಅಂತ ಹಾಲು ಉತ್ಪಾದಕರು ಆರೋಪಿಸಿದ್ದಾರೆ. ಕೋಲಾರ ಹಾಲು ಒಕ್ಕೂಟದಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಹಾಲು ಉತ್ಪಾದಕರ ಸ್ವಸಹಾಯ ಸಂಘಗಳಿವೆ. ಸರ್ಕಾರ ಕೋಲಾರ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ನೀಡಬೇಕಿದ್ದ ಕಳೆದ 5 ತಿಂಗಳ 44 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನ ಬಿಡುಗಡೆ ಮಾಡಿಲ್ವಂತೆ. ಹೀಗಾಗಿ ಹಾಲು ಉತ್ಪಾದಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಟ್ಟು 5 ತಿಂಗಳದು ಪ್ರೋತ್ಸಾಹ ಧನ ಬರಬೇಕಾಗಿದೆ. ಅದು ಒಟ್ಟು ಮೊತ್ತ 40 ಕೋಟಿ 63 ಲಕ್ಷ ಬರಬೇಕಾಗಿದೆ. ಜನರಲ್ದು ಕ್ಲಿಯರ್ ಅಪ್ ಟು ಅಕ್ಟೋಬರ್ 24 ತನಕ ಕ್ಲಿಯರ್ ಆಗಿದೆ. ಇನ್ನು ನವಂಬರ್, ಡಿಸೆಂಬರ್ದು ಬರಬೇಕು, 2 ತಿಂಗಳು ಬರಬೇಕು. ಅದು 1 ಕೋಟಿ 98 ಲಕ್ಷದ್ದು ಬರಬೇಕಾಗಿದೆ. ಅದು ಒಟ್ಟಾರೆ ಈ 3 ಗ್ರೂಪ್ಗಳಿಗೆ ಸೇರಿದ ಅಂದಾಜು 44 ಕೋಟಿ ಅಮೌಂಟು ರೈತರಿಗೆ ಬರಬೇಕಾಗಿದೆ. ಇದು ಗೌರ್ಮೆಂಟಿಂದ ಇದು ಕ್ಲಿಯರ್ ಆಗಬೇಕಾಗಿದೆ. ಸರ್ಕಾರ ರೈತರ ಹೆಸರು ಹೇಳಿಕೊಂಡು 2 ಬಾರಿ ಹಾಲಿನ ದರ ಏರಿಕೆ ಮಾಡಿದೆ. ಆದರೆ ರೈತರಿಗೆ ಕೊಟ್ಟಿಲ್ಲ ಅಂತ ಹಾಲು ಉತ್ಪಾದಕರು ಕಿಡಿಕಾರ್ತಿದ್ದಾರೆ. ಮೊದಲು 5 ತಿಂಗಳ ಬಾಕಿ ಪ್ರೋತ್ಸಾಹಧನ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ರೈತರಿಗೆ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ಸರ್ಕಾರ ಅನೇಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಆ ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಹಲವಾರು ಯೋಜನೆಗಳು ಇವತ್ತು ಕೋಲಾರ ಜಿಲ್ಲೆ ಬರಗಾಲಕ್ಕೆ ತುತ್ತಾಗಿದೆ. ಇಡೀ ರಾಜ್ಯ ಬರಗಾಲದಲ್ಲಿದೆ. ಇವತ್ತು ಬೆಳೆ ನಷ್ಟ ಪರಿಹಾರ ಅಂತ ಯಾವುದೇ ಹಣವನ್ನು ಇವತ್ತು 2000 ಬಿಟ್ಟರೆ ಬೇರೆ ಯಾವುದೇ ಹಣವನ್ನು ಇವತ್ತು ಪರಿಹಾರವಾಗಿ ಕೊಡಲಿಲ್ಲ. ಇವತ್ತು ಕೇಂದ್ರಕ್ಕೆ ಅವರು ಗುರಿ ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತು ಕೇಂದ್ರದಿಂದ ಪರಿಹಾರ ಬಿಡುಗಡೆ ಮಾಡಲಿಲ್ಲ ಅಂತ. ಇವತ್ತು ಕೇಂದ್ರದಿಂದ ತಗೊಳ್ತಾರೆ, ರಾಜ್ಯದಿಂದ ಕೊಡ್ತಾರೆ. ಆದರೆ ರೈತರ ಸಂಕಷ್ಟಕ್ಕೆ ಇವತ್ತು ಸರ್ಕಾರ ಸ್ಪಂದಿಸಬೇಕು ಅನ್ನೋಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಸರ್ಕಾರದ ಗ್ಯಾರಂಟಿಗಳು ಅನುದಾನವನ್ನ ನುಂಗಿ ಹಾಕಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇದು ಸುಳ್ಳು ಅನ್ನೋದಾದ್ರೆ ಹಾಲು ಉತ್ಪಾದಕರ ಬಾಕಿ ಹಣವನ್ನ ಬಿಡುಗಡೆ ಮಾಡಲಿ ಅನ್ನೋದು ರೈತರ ಒತ್ತಾಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹಾಲಿನ ದರ ಏರಿಕೆಗೆ ಚಿಂತನೆ ನಡೆಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ನಿಜಕ್ಕೂ ರೈತರ ಮೇಲೆ ಕಾಳಜಿ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಯಾಕೆ ಅಂತೀರಾ? ನಾವು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಕೋಲಾರ ಹೈನೋದ್ಯಮದಲ್ಲಿ ರಾಜ್ಯದಲ್ಲೇ 2ನೇ ಸ್ಥಾನ ಪಡೆದುಕೊಂಡಿದೆ. ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಹಾಲು ಉತ್ಪಾದಕರಿದ್ದಾರೆ. ಹೈನೋದ್ಯಮವನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ. ಆದ್ರೆ ಈ ರೈತರ ಗೋಳು ಹೇಳತೀರದಾಗಿದೆ. ಕೋಲಾರ ಹಾಲು ಉತ್ಪಾದಕರಿಗೆ ಅನ್ಯಾಯ. ಸರ್ಕಾರದ ವಿರುದ್ಧ ಹಾಲು ಉತ್ಪಾದಕರ ಆಕ್ರೋಶ. ಕೋಲಾರ ಜಿಲ್ಲೆ ಕಳೆದೆರಡು ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿದೆ. ಇಂತಹ ಸಮಯದಲ್ಲಿ ಸರ್ಕಾರ ರೈತರು ಹಾಗೂ ಹಾಲು ಉತ್ಪಾದಕರ ನೆರವಿಗೆ ನಿಲ್ಲಬೇಕಿತ್ತು. ಆದರೆ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಅಂತ ಹಾಲು ಉತ್ಪಾದಕರು ಆರೋಪಿಸಿದ್ದಾರೆ. ಕೋಲಾರ ಹಾಲು ಒಕ್ಕೂಟದಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಹಾಲು ಉತ್ಪಾದಕರ ಸ್ವಸಹಾಯ ಸಂಘಗಳಿವೆ. ಸರ್ಕಾರ ಕೋಲಾರ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ನೀಡಬೇಕಿದ್ದ ಕಳೆದ 5 ತಿಂಗಳ 44 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನ ಬಿಡುಗಡೆ ಮಾಡಿಲ್ವಂತೆ. ಹೀಗಾಗಿ ಹಾಲು ಉತ್ಪಾದಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಟ್ಟು 5 ತಿಂಗಳದು ಪ್ರೋತ್ಸಾಹ ಧನ ಬರಬೇಕಾಗಿದೆ. ಅದು ಒಟ್ಟು ಮೊತ್ತ 40 ಕೋಟಿ 63 ಲಕ್ಷ ಬರಬೇಕಾಗಿದೆ. ಜನರಲ್ದು ಕ್ಲಿಯರ್ ಅಪ್ ಟು ಅಕ್ಟೋಬರ್ 24 ತನಕ ಕ್ಲಿಯರ್ ಆಗಿದೆ.
ಇನ್ನು ನವಂಬರ್ ಡಿಸೆಂಬರ್ದು ಬರಬೇಕು, 2 ತಿಂಗಳು ಬರಬೇಕು. ಅದು 1,98,00,000 ಬರಬೇಕಾಗಿದೆ. ಅದು ಒಟ್ಟಾರೆ ಈ 3 ಗ್ರೂಪ್ಗಳಿಗೆ ಸೇರಿದ ಅಂದಾಜು 44 ಕೋಟಿ ಅಮೌಂಟು ರೈತರಿಗೆ ಬರಬೇಕಾಗಿದೆ. ಇದು ಗೌರ್ಮೆಂಟಿಂದ ಇದು ಕ್ಲಿಯರ್ ಆಗಬೇಕಾಗಿದೆ. ಅದು ಸರ್ಕಾರ ರೈತರ ಹೆಸರು ಹೇಳಿಕೊಂಡು 2 ಬಾರಿ ಹಾಲಿನ ದರ ಏರಿಕೆ ಮಾಡಿದೆ. ಆದರೆ ರೈತರಿಗೆ ಕೊಟ್ಟಿಲ್ಲ ಅಂತ ಹಾಲು ಉತ್ಪಾದಕರು ಕಿಡಿಕಾರ್ತಿದ್ದಾರೆ. ಮೊದಲು 5 ತಿಂಗಳ ಬಾಕಿ ಪ್ರೋತ್ಸಾಹಧನ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ರೈತರಿಗೆ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ಸರ್ಕಾರ ಅನೇಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಆ ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಹಲವಾರು ಯೋಜನೆಗಳು. ಇವತ್ತು ಕೋಲಾರ ಜಿಲ್ಲೆ ಬರಗಾಲಕ್ಕೆ ತುತ್ತಾಗಿದೆ, ಇಡೀ ರಾಜ್ಯ ಬರಗಾಲದಲ್ಲಿದೆ. ಇವತ್ತು ಬೆಳೆ ನಷ್ಟ ಪರಿಹಾರ ಅಂತ ಯಾವುದೇ ಹಣವನ್ನು ಇವತ್ತು 2,000 ಬಿಟ್ಟರೆ ಬೇರೆ ಯಾವುದೇ ಹಣವನ್ನು ಇವತ್ತು ಪರಿಹಾರವಾಗಿ ಕೊಡಲಿಲ್ಲ. ಇವತ್ತು ಕೇಂದ್ರಕ್ಕೆ ಅವರು ಗುರಿ ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತು ಕೇಂದ್ರದಿಂದ ಪರಿಹಾರ ಬಿಡುಗಡೆ ಮಾಡಲಿಲ್ಲ ಅಂತ. ಇವತ್ತು ಕೇಂದ್ರದಿಂದ ತಗೊಳ್ತಾರೆ, ರಾಜ್ಯದಿಂದ ಕೊಡ್ತಾರೆ. ಆದರೆ ರೈತರ ಸಂಕಷ್ಟಕ್ಕೆ ಇವತ್ತು ಸರ್ಕಾರ ಸ್ಪಂದಿಸಬೇಕು ಅನ್ನೋಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಸರ್ಕಾರದ ಗ್ಯಾರಂಟಿಗಳು ಅನುದಾನವನ್ನ ನುಂಗಿ ಹಾಕಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇದು ಸುಳ್ಳು ಅನ್ನೋದಾದ್ರೆ ಹಾಲು ಉತ್ಪಾದಕರ ಬಾಕಿ ಹಣವನ್ನ ಬಿಡುಗಡೆ ಮಾಡಲಿ ಅನ್ನೋದು ರೈತರ ಒತ್ತಾಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹಾಲಿನ ದರ ಏರಿಕೆಗೆ ಚಿಂತನೆ ನಡೆಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ನಿಜಕ್ಕೂ ರೈತರ ಮೇಲೆ ಕಾಳಜಿ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಯಾಕೆ ಅಂತೀರಾ? ನಾವು ತೋರಿಸ್ತೀವಿ, ಈ ಸ್ಟೋರಿ ನೋಡಿ. ಕೋಲಾರ ಹೈನೋದ್ಯಮದಲ್ಲಿ ರಾಜ್ಯದಲ್ಲೇ 2ನೇ ಸ್ಥಾನ ಪಡೆದುಕೊಂಡಿದೆ. ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಹಾಲು ಉತ್ಪಾದಕರಿದ್ದಾರೆ. ಹೈನೋದ್ಯಮವನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ. ಆದ್ರೆ ಈ ರೈತರ ಗೋಳು ಹೇಳತೀರದಾಗಿದೆ. ಕೋಲಾರ ಹಾಲು ಉತ್ಪಾದಕರಿಗೆ ಅನ್ಯಾಯ. ಸರ್ಕಾರದ ವಿರುದ್ಧ ಹಾಲು ಉತ್ಪಾದಕರ ಆಕ್ರೋಶ. ಕೋಲಾರ ಜಿಲ್ಲೆ ಕಳೆದೆರಡು ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿದೆ. ಇಂತಹ ಸಮಯದಲ್ಲಿ ಸರ್ಕಾರ ರೈತರು ಹಾಗೂ ಹಾಲು ಉತ್ಪಾದಕರ ನೆರವಿಗೆ ನಿಲ್ಲಬೇಕಿತ್ತು. ಆದರೆ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಅಂತ ಹಾಲು ಉತ್ಪಾದಕರು ಆರೋಪಿಸಿದ್ದಾರೆ. ಕೋಲಾರ ಹಾಲು ಒಕ್ಕೂಟದಲ್ಲಿ ಸುಮಾರು 1,200ಕ್ಕೂ ಹೆಚ್ಚು ಹಾಲು ಉತ್ಪಾದಕರ ಸ್ವಸಹಾಯ ಸಂಘಗಳಿವೆ. ಸರ್ಕಾರ ಕೋಲಾರ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ನೀಡಬೇಕಿದ್ದ ಕಳೆದ 5 ತಿಂಗಳ 44 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನ ಬಿಡುಗಡೆ ಮಾಡಿಲ್ವಂತೆ. ಹೀಗಾಗಿ ಹಾಲು ಉತ್ಪಾದಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಟ್ಟು 5 ತಿಂಗಳದು ಪ್ರೋತ್ಸಾಹ ಧನ ಬರಬೇಕಾಗಿದೆ. ಅದು ಒಟ್ಟು ಮೊತ್ತ 40,63,00,000 ಬರಬೇಕಾಗಿದೆ. ಜನರಲ್ದು ಕ್ಲಿಯರ್ ಅಪ್ ಟು ಅಕ್ಟೋಬರ್ 24 ತನಕ ಕ್ಲಿಯರ್ ಆಗಿದೆ. ಇನ್ನು ನವಂಬರ್ ಡಿಸೆಂಬರ್ದು ಬರಬೇಕು, 2 ತಿಂಗಳು ಬರಬೇಕು. ಅದು 1,98,00,000 ಬರಬೇಕಾಗಿದೆ. ಅದು ಒಟ್ಟಾರೆ ಈ 3 ಗ್ರೂಪ್ಗಳಿಗೆ ಸೇರಿದ ಅಂದಾಜು 44 ಕೋಟಿ ಅಮೌಂಟು ರೈತರಿಗೆ ಬರಬೇಕಾಗಿದೆ. ಇದು ಗೌರ್ಮೆಂಟಿಂದ ಇದು ಕ್ಲಿಯರ್ ಆಗಬೇಕಾಗಿದೆ. ಅದು ಸರ್ಕಾರ ರೈತರ ಹೆಸರು ಹೇಳಿಕೊಂಡು 2 ಬಾರಿ ಹಾಲಿನ ದರ ಏರಿಕೆ ಮಾಡಿದೆ. ಆದರೆ ರೈತರಿಗೆ ಕೊಟ್ಟಿಲ್ಲ ಅಂತ ಹಾಲು ಉತ್ಪಾದಕರು ಕಿಡಿಕಾರ್ತಿದ್ದಾರೆ. ಮೊದಲು 5 ತಿಂಗಳ ಬಾಕಿ ಪ್ರೋತ್ಸಾಹಧನ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ರೈತರಿಗೆ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ಸರ್ಕಾರ ಅನೇಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಆ ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಹಲವಾರು ಯೋಜನೆಗಳು. ಇವತ್ತು ಕೋಲಾರ ಜಿಲ್ಲೆ ಬರಗಾಲಕ್ಕೆ ತುತ್ತಾಗಿದೆ, ಇಡೀ ರಾಜ್ಯ ಬರಗಾಲದಲ್ಲಿದೆ. ಇವತ್ತು ಬೆಳೆ ನಷ್ಟ ಪರಿಹಾರ ಅಂತ ಯಾವುದೇ ಹಣವನ್ನು ಇವತ್ತು 2,000 ಬಿಟ್ಟರೆ ಬೇರೆ ಯಾವುದೇ ಹಣವನ್ನು ಇವತ್ತು ಪರಿಹಾರವಾಗಿ ಕೊಡಲಿಲ್ಲ. ಇವತ್ತು ಕೇಂದ್ರಕ್ಕೆ ಅವರು ಗುರಿ ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತು ಕೇಂದ್ರದಿಂದ ಪರಿಹಾರ ಬಿಡುಗಡೆ ಮಾಡಲಿಲ್ಲ ಅಂತ. ಇವತ್ತು ಕೇಂದ್ರದಿಂದ ತಗೊಳ್ತಾರೆ, ರಾಜ್ಯದಿಂದ ಕೊಡ್ತಾರೆ. ಆದರೆ ರೈತರ ಸಂಕಷ್ಟಕ್ಕೆ ಇವತ್ತು ಸರ್ಕಾರ ಸ್ಪಂದಿಸಬೇಕು ಅನ್ನೋಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಸರ್ಕಾರದ ಗ್ಯಾರಂಟಿಗಳು ಅನುದಾನವನ್ನ ನುಂಗಿ ಹಾಕಿದೆ ಅನ್ನೋ ಮಾತುಗಳು